ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಸದ್ಯಕ್ಕೆ ನಟ ದರ್ಶನ್ಗೆ ಅಸಲಿ ಜೈಲಿನ ದರ್ಶನವಾಗ್ತಾ ಇದೆ. ಊಟ ಬಿಸಾಕ್ತಾರೆ, ಹಾಕೊಂಡ ಶೂಗಳನ್ನ ಬಿಚ್ಚಿಸ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಅಸಲಿ ಜೈಲು ದರ್ಶನವಾಗ್ತಾ ಇದೆಯಾ ನಟ ದರ್ಶನ್ಗೆ? ಕೋರ್ಟ್ ಮುಂದೆ ದರ್ಶನ್ ಪಾಡನ್ನ ವಕೀಲರೇ ತೆರೆದಿಟ್ಟಿದ್ದಾರೆ. ದರ್ಶನ್ಗೆ ಕಾಂಡಿಮೆಂಟ್ಸ್ಗೆ ಹಣ ನೀಡಲು ಕೂಡ ಬಿಡ್ತಾ ಇಲ್ಲ. ಜೈಲಿನ ಒಳಗೆ ಊಟ ಬಿಸಾಕೋ ಕೆಲಸ ಮಾಡ್ತಿದ್ದಾರೆ. ಶೂ ಹಾಕೊಂಡು ಹೋದ್ರೆ ಶೂಗಳನ್ನ ಬಿಚ್ಚಿಸ್ತಿದ್ದಾರೆ. ಕೋರ್ಟ್ ಮುಂದೆ ದರ್ಶನ್ ಪರ ವಕೀಲರು ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಜೈಲಿನಲ್ಲಿ ಏನೆಲ್ಲ ಆಗ್ತಾ ಇದೆ, ದರ್ಶನ್ರನ್ನ ಯಾವ ರೀತಿ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಊಟವನ್ನ ಬಿಸಾಕ್ತಾ ಇದ್ದಾರೆ, ದರ್ಶನ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಜೈಲಿನಲ್ಲಿ ಒಂದಷ್ಟು ಮೂಲಭೂತ ಸೌಲಭ್ಯಗಳು ಅಂತ ಇರುತ್ತಲ್ಲ, ವಿಚಾರಣಾಧೀನ ಖೈದಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಫ್ರೀಡಮ್ ಇರುತ್ತಲ್ಲ, ಅದ್ಯಾವುದೂ ಕೂಡ ಇಲ್ಲ ನಟ ದರ್ಶನ್ಗೆ. ಆ ರೀತಿಯಾಗಿ ಅವರನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪವನ್ನ ದರ್ಶನ್ ಪರ ವಕೀಲರು ಇಲ್ಲಿ ಮಾಡ್ತಾ ಇದ್ದಾರೆ. ಶೂ ಹಾಕೊಂಡು ಹೋದ್ರೆ ಅದನ್ನ ಬಿಚ್ಚಿಸ್ತಾರೆ, ಊಟ ಬಿಸಾಕ್ತಾ ಇದ್ದಾರೆ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪಗಳು ಇದೀಗ ದರ್ಶನ್ ಪರ ವಕೀಲರು ಜೈಲಿನ ಸಿಬ್ಬಂದಿಯ ವಿರುದ್ಧ ಮಾಡ್ತಾ ಇರುವುದು. ಇನ್ನೂ ದರ್ಶನ್ ಮೇಲಿರುವುದು ಆರೋಪ, ಅವರು ಅಪರಾಧಿಯಲ್ಲ. ಹಾಗಾಗಿ ವಿಚಾರಣಾಧೀನ ಖೈದಿಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ನಿಂದ ರಿಲೀಫ್ ಇರುತ್ತೆ. ಆದರೆ ಅಂಥದ್ದು ಯಾವುದು ಕೂಡ ನಟ ದರ್ಶನ್ಗೆ ಸಿಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಅನ್ನೋ ಕಾರಣಕ್ಕೋಸ್ಕರ ನಟ ದರ್ಶನ್ ರವರನ್ನ ತುಂಬಾ ಕೆಟ್ಟದಾಗಿ ಜೈಲು ಸಿಬ್ಬಂದಿ ನಡೆಸ್ಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಸಹಜವಾಗಿಯೇ ಇಲ್ಲಿ ಹಾಕಬೇಕಾಗುತ್ತೆ. ದರ್ಶನ್ ಪರ ವಕೀಲರು ಮಾಡ್ತಾ ಇರುವಂತಹ ಆರೋಪವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ರಾಜಾತಿಥ್ಯವನ್ನ ಪಡೆದುಕೊಂಡು ನಟ ದರ್ಶನ್ ಯಾವ ರೀತಿಯಾಗಿ ಎಲ್ಲರ ಟೀಕೆಗೆ ಕೆಂಗಣ್ಣಿಗೆ ಗುರಿಯಾಗಿದ್ರು ಅನ್ನೋದನ್ನ ನೋಡಿದ್ವಿ. ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಿ ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿತ್ತು. ಅದೆಲ್ಲದರಿಂದ ತಪ್ಪಿಸ್ಕೊಳ್ಳೋಕೆ ಇದೀಗ ನಟ ದರ್ಶನ್ಗೆ ಅಸಲಿ ಜೈಲು ದರ್ಶನವನ್ನ ಮಾಡಿಸ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ.